ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ನಾನು ಆಡಿಟಿಂಗ್ ಅಲ್ಲಿ ಕ್ವಾಲಿಟೀಸ್ ಆಫ್ ಅನ್ ಆಡಿಟರ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ಆ, ತುಂಬಾ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ರಿಪೀಟ್ ಮಾಡಿದ್ದಾರೆ. ಅವ್ರದ್ದು ಕ್ವಾಲಿಟೀಸ್, ಆಡಿಟರ್ದು ಕ್ವಾಲಿಟೀಸ್ ಹೇಗಿರ್ಬೇಕು ಅಂತಂದ್ರೆ, ಇಂಟಿಗ್ರಿಟಿ, ಫ್ಲೆಕ್ಸಿಬಿಲಿಟಿ, ಎಫಿಷಿಯನ್ಸಿ, ಕೈಂಡ್ ಹಾರ್ಟೆಡ್, ಹಂಬಲ್, ಅಂಡರ್ಸ್ಟ್ಯಾಂಡಿಂಗ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಗುಡ್ ಕಮ್ಯುನಿಕೇಶನ್, ಆನೆಸ್ಟಿ ಅಂಡ್ ಎಥಿಕ್ಸ್, ಅನ್ಬಯಾಸ್ಡ್ ಜಡ್ಜ್ಮೆಂಟ್ಸ್, ಮೇಂಟೈನಿಂಗ್ ಕಾನ್ಫಿಡೆನ್ಶಿಯಲಿಟಿ ಅಂಡ್ ಪ್ರೊಫೆಷನಲಿಸಮ್, questioning mindset, sound education, no conflicts of interest, finding solutions. ಅಂದ್ರೆ ಇಷ್ಟು ಲೈಕ್ ಅವನ್ ಕ್ವಾಲಿಟೀಸ್ ಇನ್ನ ಎಲಾಬ್ರೇಟ್ ಮಾಡ್ಕೊಂತ ಹೋದ್ರೆ ಇರುತ್ತೆ. ಬಟ್ ಇನ್ ಜನರಲ್ ಆಗಿ ಹಾಕೊಂಡಿರುವಂತದ್ದು ಇಂಟಿಗ್ರಿಟಿ. ವಾಟ್ ಈಸ್ ಇಂಟಿಗ್ರಿಟಿ ಅಂತಂದ್ರೆ, ಈ ಶುಡ್ ಬಿ ವೆರಿ ಹಂಬಲ್, ಈ ಶುಡ್ ಬಿ ವೆರಿ ಆನೆಸ್ಟ್, ಈ ಶುಡ್ ಫಾಲೋ ದ ಎಥಿಕ್ಸ್ ಅನ್ನೋದನ್ನ ಇಂಟಿಗ್ರಿಟಿ ಅಂತ ಕರೀತಾರೆ. ಫ್ಲೆಕ್ಸಿಬಿಲಿಟಿ ಅಂತಂದ್ರೆ, ಈ ಶುಡ್ ನಾಟ್ ಬಿ ರಿಜಿಡ್, ಫಿಕ್ಸ್ಡ್ ಆಗಿರಬಾರ್ದು. ಫ್ಲೆಕ್ಸಿಬಲ್ ಅಂದ್ರೆ ಲೈಕ್ ಈಸಿ ಅಡಾಪ್ಷನ್ ತರ ಇರಬೇಕು. ಅದನ್ನ ಫ್ಲೆಕ್ಸಿಬಿಲಿಟಿ ಅಂತ ಕರೀತಾರೆ. ಎಫಿಷಿಯನ್ಸಿ, ಎಫಿಷಿಯಂಟ್ ಆಗಿರ್ಬೇಕು. ಯಾವುದೇ ರೀತಿ ಡಿಸ್ಟ್ರಾಕ್ಟ್ ಮಾಡೋ ತರ ಇರಬಾರ್ದು. ಕೈಂಡ್ ಹಾರ್ಟೆಡ್, ಈ ಶುಡ್ ಬಿ ವೆರಿ ಹಂಬಲ್ ಅಂತ ಹೇಳಿದ್ರೆ, ಹಂಬಲ್, ಕೈಂಡ್ ಹಾರ್ಟೆಡ್ ಒನ್ ಅಟ್ ದಿ ಸೇಮ್. ಕೈಂಡ್ ಹಾರ್ಟೆಡ್ ಅಂಡ್ ಯಾವುದೇ ರೀತಿ ಲೈಕ್ ಒಂದು ಸ್ಟ್ರೆಸ್ ಲೆವೆಲ್ ಎಷ್ಟೇ ಇದ್ರೂ ಕೂಡ ಅದನ್ನ ಲೈಕ್ ಆರ್ಗನೈಸೇಷನ್ ಅಲ್ಲಿ ಅದನ್ನ ತೋರಿಸ್ಕೋಬಾರ್ದು. ಈ ಶುಡ್ ಬಿ ಕೈಂಡ್ ಹಾರ್ಟೆಡ್ ಅಂತ ಹೇಳ್ತಾರೆ. ಈ ಶುಡ್ ಬಿ ವೆರಿ ಹಂಬಲ್. ಅಂಡರ್ಸ್ಟ್ಯಾಂಡಿಂಗ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅವನಿಗೆ ಅಕೌಂಟಿಂಗ್ ನಾಲೆಜ್ ಇದ್ರೇನೆ ಅವ್ನು ಆಡಿಟರ್ ಆಗಕ್ಕಾಗೋದು. ಒಂದು CA ಎಕ್ಸಾಮಿನೇಷನ್ ಪಾಸ್ ಆಗಿರ್ಬೇಕು. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಬಗ್ಗೆ ಅವ್ನಿಗೆ ಐಡಿಯಾ ಇರಬೇಕು. ಅದಾದ್ಮೇಲೆ ಗುಡ್ ಕಮ್ಯುನಿಕೇಶನ್, ಈ ಶುಡ್ ಹ್ಯಾವ್ ಎ ವೆರಿ ಗುಡ್ ಕಮ್ಯುನಿಕೇಶನ್, ಫ್ಲೂಯೆಂಟ್ ಲ್ಯಾಂಗ್ವೇಜ್ ಇರಬೇಕು. ಹಾನೆಸ್ಟಿ ಅಂಡ್ ಎಥಿಕ್ಸ್, ಈ ಶುಡ್ ಫಾಲೋ ದ ರೂಲ್ಸ್ ಆಫ್ ಎಸ್ ಪ್ರೊಫೆಷನ್ ಹಾನೆಸ್ಟ್ಲಿ, ಅಂದ್ರೆ ಎಥಿಕಲ್ ಆಗಿರ್ಬೇಕು. ಅನ್ಬಯಾಸ್ ಜಡ್ಜ್ಮೆಂಟ್, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇಲ್ಲ ಡಿಸ್ಟರ್ಬೆನ್ಸ್ ಮಾಡೋ ಅಂತ ಜಡ್ಜ್ಮೆಂಟ್ ಕೊಡಬಾರ್ದು. ಇಟ್ ಶುಡ್ ಬಿ ವೆರಿ ಅನ್ಬಯಾಸ್ಡ್. ಮೇಂಟೈನಿಂಗ್ ಕಾನ್ಫಿಡೆನ್ಶಿಯಲಿಟಿ ಅಂಡ್ ಪ್ರೊಫೆಷನಲಿಸಮ್, ಬಿಹೇವ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೊಫೆಷನಲಿಸಮ್ ಅಂದ್ರೆ ಪ್ರೊಫೆಷನಲ್ ಇದ್ದು ಪ್ರೊಫೆಷನಲಿಸಮ್ ಬಿಹೇವಿಯರ್ ಕಲ್ತ್ಕೊಂಡಿರ್ಬೇಕು. ಕಾನ್ಫಿಡೆನ್ಶಿಯಲಿಟಿ ಅಂತಂದ್ರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಾರೆ, ಕೆಲವೊಂದು ರಿಪೋರ್ಟ್ಸ್ ನ ಕಾನ್ಫಿಡೆನ್ಶಿಯಲ್ ಆಗಿ ಮೇಂಟೈನ್ ಮಾಡಬೇಕು. ಕ್ವೆಶನಿಂಗ್ ಮೈಂಡ್ ಸೆಟ್, ಏನಾದ್ರೂ ಲೈಫ್ ಇಫ್ ಎನಿ ಪ್ರಾಬ್ಲಮ್ ಅರೈಸಸ್, ಈ ಶುಡ್ ಕ್ವೆಶನ್ ವೈ ಇಟ್ ಈಸ್ ಲೈಕ್ ದಿಸ್. ಸೌಂಡ್ ಎಜುಕೇಶನ್ ಅಂದ್ರೆ, ಈ ಶುಡ್ ಬಿ ವೆರಿ ಕ್ವಾಲಿಫೈಡ್ ಒನ್. No conflicts of interest, he should show his interest in his works and he should be having ethics ಅಂತ ಹೇಳ್ಬೋದು. Finding solutions, if there is a problem, his duty is to find a solution. ಇಷ್ಟು ಕ್ವಾಲಿಟೀಸ್ ನ ಎಕ್ಸಾಮಿನೇಷನ್ ಅಲ್ಲಿ ನೀವು ಥಿಯರಿ ಸಬ್ಜೆಕ್ಟ್ ಯಾವುದೇ ಬರಿಬೇಕಂದ್ರೂ ಕೂಡ ಫಸ್ಟ್ ಆಡಿಟರ್ ಇಂಟ್ರೊಡಕ್ಷನ್ ಬರೀತೀರಾ, ಪಾಯಿಂಟ್ಸ್ ಬರೀತೀರಾ. ಅದಾದ್ಮೇಲೆ ಒಂದೊಂದೇ ಪಾಯಿಂಟ್ಸ್ ನ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಬರೀತೀರಾ. ಹೆನ್ಸ್ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ಅನ್ ಆಡಿಟರ್ ಅಂತ ಬರೆದ್ರೆ ನೀಟಾಗಿ ಪೇಪರ್ ಇವ್ಯಾಲ್ಯೂಯೇಟ್ ಆಗುತ್ತೆ. ನೀವು ನೀಟಾಗಿ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಇಷ್ಟು ಪಾಯಿಂಟ್ಸ್ ನ ಬರೀರಿ ಅಂತ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ಯಾವ್ದು ರೆಲೆವೆಂಟ್ ಅನ್ಸುತ್ತೆ ಇದನ್ನ ಚೂಸ್ ಮಾಡ್ಕೊಂಡು ಬರೀರಿ ಸ್ಟೂಡೆಂಟ್ಸ್. ಇಂಟಿಗ್ರಿಟಿ ಅಂತಂದ್ರೆ ಎಥಿಕಲ್ ಆಗಿರ್ಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕು, ಎಫಿಷಿಯಂಟ್ ಆಗಿರ್ಬೇಕು, ಕೈಂಡ್ ಹಾರ್ಟೆಡ್, ಹಂಬಲ್, ಅಂಡರ್ಸ್ಟ್ಯಾಂಡಿಂಗ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಗುಡ್ ಕಮ್ಯುನಿಕೇಶನ್, ಆನೆಸ್ಟಿ ಅಂಡ್ ಎಥಿಕ್ಸ್, ಅನ್ಬಯಾಸ್ ಜಡ್ಜ್ಮೆಂಟ್, ಮೇಂಟೈನಿಂಗ್ ಕಾನ್ಫಿಡೆನ್ಶಿಯಲಿಟಿ ಅಂಡ್ ಪ್ರೊಫೆಷನಲಿಸಮ್, ಕ್ವೆಶನಿಂಗ್ ಮೈಂಡ್ ಸೆಟ್, ಸೌಂಡ್ ಎಜುಕೇಶನ್, ನೋ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್, ಫೈಂಡಿಂಗ್ ಸೊಲ್ಯೂಷನ್ಸ್, ಇದೆಲ್ಲಾನು ಕೂಡ ಕ್ವಾಲಿಟೀಸ್ ಆಫ್ ಅನ್ ಆಡಿಟರ್ ಅಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಇನ್ನ ಕೆಲವೊಂದು ಕಾನ್ಸೆಪ್ಟ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನನ್ನ ಚಾನೆಲ್ ನ ನೋಡ್ತಾ ಇರಿ. ಬರೀ ಇಷ್ಟಕ್ಕೆ ಸ್ಟಿಕ್ ಆನ್ ಆಗ್ಬೇಡಿ. ನೀವು ಕೂಡ ಆಲ್ರೆಡಿ ಓದಿದ್ದೀರಾ ಅಂತಂದ್ರೆ ಫೈನ್, ಲಾಸ್ಟ್ ಮಿನಿಟ್ ರಿವಿಷನ್ಗೆ ನಿಮ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.